ಆಗ್ತಾ ಬರುತ್ತೆ. ಹಾಗೆ ಹೇರು ಕೂಡ ದಪ್ಪವಾಗಿ ಗಟ್ಟಿಮುಟ್ಟಾದ ಹೇರ್ ಆಗಿ ಬೆಳೀತಾ ಬರುತ್ತೆ. ನಿಮಗೆ ಜನ್ಮ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಪ್ಯಾಕ್ ಮಾಡಿ ತೋರಿಸ್ತೀನಿ. ನಮ್ಮ ಸುತ್ತಮುತ್ತಲು ಇರುವಂತಹ ವಸ್ತು ಬಳಸಿ, ಒಂದು ಬೇರನ್ನು ಬಳಸಿ ಒಂದು ಹೇರ್ ಪ್ಯಾಕ್ ಮಾಡ್ತೀನಿ. ನಿಮಗೆ ಎಷ್ಟೇ ವೈಟ್ ಹೇರ್ ಇದ್ದರೂ, ನಿಮಗೆ ಹೇರೇ ಇಲ್ಲ ಅಂದರೂ ಕೂಡ ಈ ರೆಮಿಡಿಯಿಂದ ನಿಮ್ಮ ಹೇರು ಬ್ಲ್ಯಾಕ್ ಆಗೇ ಇರುತ್ತೆ. ವರ್ಷ ಪೂರ್ತಿ ಬ್ಲ್ಯಾಕ್ ಆಗೇ ಇರುತ್ತೆ. ಹಾಗೆ ದಪ್ಪವಾಗಿ ಉದ್ದವಾಗಿ ಗಟ್ಟಿಮುಟ್ಟಾದ ಹೇರನ್ನು ನಾವು ಮಾಡ್ಕೋಬಹುದು. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ನಾಗಮಣಿ ಅಂತ, ಅವರಿಗೋಸ್ಕರ ಈ ವಿಡಿಯೋ. ಅವ್ರು ಕೇಳಿದ್ರು ದಪ್ಪವಾದ ಹೇರು ಹಾಗೆ ಉದ್ದವಾದ ಹೇರು ಆಗಲಿಕ್ಕೆ ನನಗೊಂದು ರೆಮಿಡಿ ಹೇಳಿ ಅಂತ. ಹಾಗೆ ಇನ್ನು ಕೆಲವೊಬ್ಬರು ಕೇಳಿದರು ಬ್ಲ್ಯಾಕ್ ಆಗಲಿಕ್ಕೆ ಏನಾದರೂ ಒಂದು ರೆಮಿಡಿ ಹೇಳಿ ಅಂತ. ಇವತ್ತು ಮಾಡ್ತಾ ಇರುವಂಥ ರೆಮಿಡಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು ಇದನ್ನು ಬಳಸ್ತಾ ಬಂದರೆ ನಿಮ್ಮ ಹೇರು ಜೀವನ ಪೂರ್ತಿ ಬ್ಲ್ಯಾಕ್ ಆಗೇ ಇರುತ್ತೆ. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನಾನಂತೂ ಟ್ರೈ ಮಾಡಿದ್ದೀನಿ, ಟ್ರೈ ಮಾಡಿಕೊಂಡು ನಿಮ್ಮ ಎದುರಿಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿಗಾದರೂ ಅನುಕೂಲ ಆಗೋದಿದ್ರೆ ವಿಡಿಯೋನ ಶೇರ್ ಮಾಡಿ. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಮಾಡ್ತೀನಿ ಎಲ್ಲವೂ ಕೂಡ ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮಗೋಸ್ಕರ ವಿಡಿಯೋವನ್ನು ಹಾಕ್ತೀನಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಒಂದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇದು ಬಿಸಿಯಾಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣ ಫ್ಲೇಮಲ್ಲಿ ನಾವು ಹುರಿಬೇಕು. ಅದು ಕಂದು ಬಣ್ಣ ಬರಬೇಕು. ಒಂದು ರೀತಿ ಎಲ್ಲವೂ ಅಂಟುಕೊಂಡು ಒಂದು ರೀತಿ ಕಂದು ಬಣ್ಣ ಬರುತ್ತೆ. ನಾನು ತೋರಿಸ್ತೀನಿ, ನಾನು ಹುರಿಯೋ ತನಕ ನೋಡ್ತಾ ಇರಿ. ಈ ರೀತಿ ಹುರಿತಾ ಇದ್ದ ಹಾಗೆ ಕಲ್ಲರು ಕೂಡ ಚೇಂಜ್ ಆಗಿರುತ್ತೆ. ಅದು ಪೌಡ್ರೆಲ್ಲ ಈಗ ಬೇರೆ ಬೇರೆ ಅನಿಸುತ್ತೆ. ನಂತರ ಅದೆಲ್ಲ ಸೇರಿಕೊಂಡು ಒಂದು ರೀತಿ ಮುದ್ದೆ ಥರ ಆಗುತ್ತೆ. ಆ ಥರ ಆಗಬೇಕು. ಅಲ್ಲಿ ತನಕ ಸಣ್ಣ ಫ್ಲೇಮಲ್ಲಿ ಹುರಿತಾ ಹೋಗಬೇಕು. ನೋಡಿ, ಈ ಕಲರ್ ಬಂತು. ನಾನು ಮತ್ತೆ ಅದು ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಹುರಿಬೇಕು. ಅದೇನಾಗತ್ತೆ, ಅದರದ್ದು ಒಂದು ಲಾಸ್ಟ್ ಹಂತ ಅಂತ ಇರುತ್ತೆ ಅಲ್ವಾ, ಸುಟ್ಟು ಹೋಗುವಂತಹ ಟೈಮ್ ಅಂದರೆ ಅದಕ್ಕೆ ಬೆಂಕಿ ಎಲ್ಲ ತಗುಲುವಂಥ ಟೈಮು. ಆ ಟೈಮಲ್ಲಿ ನೋಡಿ ಹೇಗಾಯಿತು, ಬೆಂಕಿ ಎಲ್ಲ ತಗಲಿದೆ ಅದಕ್ಕೆ. ಹಾಗೆ ಒಂದು ರೀತಿ ಕೆಂಡದ ಥರ ಆಗುತ್ತೆ. ಆ ನಂತರ ನಾನು ಅದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ. ಹಾಗೆ ಇದೇ ಬಂಡಿಗೆ ನಾನು ಈ ತೆಂಗಿನಕಾಯಿಯ ನಾರಿರುತ್ತೆ ಅಲ್ವಾ, ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಫಸ್ಟು ಸಣ್ಣ ಫ್ಲೇಮಲ್ಲಿ ಹುರಿಬೇಕು. ನಂತರ ಅದು ತಾನಾಗಿಯೇ ಅದು ಬೆಂಕಿ ಹಾಕೋಬಿಡತ್ತೆ, ಅಂದರೆ ಕೆಂಡ ಆಗಿಬಿಡತ್ತೆ. ಅದು ತಾನಾಗಿಯೇ ಬಿಸಿಯಾಗಿ ಕೆಂಡ ಆಗಿ ಅದರದ್ದೆಲ್ಲ ಅಂಶ ಎಲ್ಲ ಪೌಡ್ರ ರೂಪದಲ್ಲಿ ಟರ್ನ್ ಆಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಅದು. ನಂತರ ಅದು ಈ ರೀತಿ ಮಾಡಿದಾಗ ನೈಸಾದ ಪೌಡ್ರ್ ಆಗುತ್ತೆ. ಈ ರೀತಿ ಮಾಡಬೇಕು. ಇದು ತೆಂಗಿನಕಾಯಿಯ ಬೇರು ಅಂತಲೂ ಹೇಳ್ಬೋದು, ತೆಂಗಿನಕಾಯಿಯ ನಾರು ಅಂತಲೂ ಹೇಳ್ಬೋದು. ತೆಂಗಿನಕಾಯಿಯ ಸುತ್ತಲೂ ಇರುತ್ತೆ ಅಲ್ವಾ, ಬೇರು ಅಥವಾ ನಾರು. ಆಯಿತು ನೋಡಿ. ಈಗ ಹಳದಿ ಪೌಡರು ಕೂಡ ಇದಕ್ಕೆ ನಾನು ಸೇರಿಸ್ತೀನಿ. ಇದೆರಡೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೈಸ್ ಆಗಿಬಿಡತ್ತೆ. ಒಂದು ನಿಮಿಷ ಹೀಗೆ ಮಿಕ್ಸ್ ಮಾಡಿದರೆ ಆಯಿತು, ನೈಸ್ ಪೌಡ್ರು ಆಗಿಬಿಡತ್ತೆ. ನಿಮಗೆ ತುಂಬ ಬೇಕು ಅಂದರೆ ನೀವು ಮಾಡಿ ಇಟ್ಕೋಬಹುದು. ನನಗೆ ಒಂದೇ ಸಲ ಅಪ್ಲೈ ಮಾಡಲಿಕ್ಕೆ ನಿಮಗೆ ಮಾಡ್ತಾ ಇದ್ದೀನಿ. ನೀವು ಜಾಸ್ತಿನೂ ಕೂಡ ಮಾಡ್ಕೋಬಹುದು. ಒಂದು 10 ಟೇಬಲ್ ಸ್ಪೂನ್ ಹಳದಿ ಪೌಡರ್ ಹಾಕಿ, ನಂತರ ತೆಂಗಿನಕಾಯಿಯ ನಾರನ್ನು ಕೂಡ ಒಂದಿಷ್ಟು ಹಾಕಿ, ಎರಡು ಬೇರೆ ಬೇರೆ ಪೌಡ್ರ್ ಮಾಡಿ ಇಟ್ಕೊಂಡು ನಂತರ ಈ ರೀತಿ ಮಾಡ್ಕೋಬಹುದು.
ಹಾಗೆ ಮಾಡಿಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ನಾವು ಅವಾಗವಾಗ ಅಂದರೆ 4 ದಿನಕ್ಕೆ ಹೇರಿಗೆ ಅಪ್ಲೈ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಅಲೋವೆರಾ ಒಂದು ಚಿಕ್ಕದು ತೊಗೊಂಡಿದ್ದೀನಿ, ಮನೇಲೇ ಬೆಳೆದಿರೋದು. ಇದ್ರದ್ದೆಲ್ಲ ಸಿಪ್ಪೆ ಎಲ್ಲ ತೆಗೆದು ಒಗಿತೀನಿ. ಹಾಗೆ ಕಟ್ ಮಾಡಿ 1-2 ಅವರು ಇಡಬೇಕಾಗತ್ತೆ. ಅದರದ್ದೆಲ್ಲ ಹಳದಿ ನೀರೆಲ್ಲ ಹೋಗಿರಬೇಕು, ಅವೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಇದ್ರದ್ದು ಒಳಗಡೆ ಇರುವಂತಹ ಜೆಲ್ ಬೇಕು ನನಗೆ. ಇದು ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ, ಅಲೋವೆರಾ ಜೆಲ್ಲು. ಮತ್ತು ತೆಂಗಿನಕಾಯಿಯ ನಾರು ಕೂಡ ನಮ್ಮ ಹೇರು ತುಂಬ ದಪ್ಪವಾಗಿ ಬೆಳೀಲಿಕ್ಕೆ, ಹಾಗೆ ಬ್ಲ್ಯಾಕ್ ಆಗಲಿಕ್ಕೆ, ಹೇರು ಚೆನ್ನಾಗಿ ಇರಲಿಕ್ಕೆ, ನೈಸಾಗಿ ಇರಲಿಕ್ಕೆ, ಗಟ್ಟಿಮುಟ್ಟಾಗಿ ಇರಲಿಕ್ಕೆಲ್ಲ ಸಹಾಯ ಮಾಡುತ್ತೆ ತೆಂಗಿನಕಾಯಿಯ ನಾರು. ಹಳದಿ ಪೌಡರ್ ಆದರೂ ಅಷ್ಟೇ ನಮ್ಮ ಹೇರನ್ನು ಚೆನ್ನಾಗಿರುವ ಹಾಗೆ ಸಹಾಯ ಮಾಡುತ್ತೆ. ನೋಡಿ, ನಾನು ಒಂದಿಷ್ಟು ಜೆಲ್ಲನ್ನು ತೆಗೆದಿದ್ದೀನಿ. ನಾನು ಒಂದೇ ಸಲ ಅಪ್ಲೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ನೀವು ಒಂದು ಸಲ ನೀವು ಈ ರೀತಿ ಪೌಡ್ರ್ ಮಾಡಿಕೊಂಡು ಒಂದು 15 ಸಲ ಅಪ್ಲೈ ಮಾಡುವಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ನಂತರ ಈ ರೀತಿ ಅಲೋವೆರಾ ಜೆಲ್ ಹಾಕಿ ರೆಮಿಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಈಸಿ ಇದೆ. ನಿಮಗೆ ಅನಿಸ್ಬೋದು ಇದರಿಂದೆಲ್ಲ ನಿಮ್ಮ ಹೇರು ಬ್ಲ್ಯಾಕ್ ಆಗುತ್ತಾ ಅನಿಸ್ಬೋದು. ಖಂಡಿತ ಬ್ಲ್ಯಾಕ್ ಆಗುತ್ತೆ. ನಾನು ಹೇಳ್ತೀನಿ, ನಾನು ಹೇಳೋ ರೀತಿಲೇ ನೀವು ಮಾಡಬೇಕು. ನಾನು ಹೇಳ್ದ ಹಾಗೆ ನೀವು ಮಾಡಿದರೆ ನಿಮ್ಮ ಹೇರು ಪರ್ಮನೆಂಟಾಗಿ ಬ್ಲ್ಯಾಕಾಗೇ ಇರುತ್ತೆ. ಹಾಗೆ ನಿಮ್ಮ ಹೇರು ನೀವು ನೋಡಿರ್ಬೋದು, ಕೆಲವೊಬ್ರದ್ದು ಹೇರು ತಲೆ ತುಂಬ ಹೇರ್ ಇರುತ್ತೆ, ಎಷ್ಟು ಚೆಂದ ಇರುತ್ತಲ್ವ, ಗಟ್ಟಿಮುಟ್ಟಾಗಿ ಇರುತ್ತೆ. ಅದೇ ಥರ ನಮ್ಮ ಹೇರು ಕೂಡ ಈ ರೀತಿ ರೆಮಿಡಿ ಮಾಡಿದಾಗ ತುಂಬ ಸಾಫ್ಟಾಗಿ, ಶೈನಿಂಗಾಗಿ, ಸ್ಮೂತಾಗಿ, ತುಂಬ ಲುಕ್ಕಾಗಿ ಕಾಣುವ ಹಾಗೆ ಹೇರ್ ಇರುತ್ತೆ. ನೋಡಿ, ನಾನು ಇದ್ರದ್ದು ಜೆಲ್ ತಗೊಂಡು ಸ್ವಲ್ಪ ಅಲ್ಲಲ್ಲೇ ಪೇಸ್ಟ್ ಮಾಡಿಕೊಂಡೆ. ನೀವು ಜಾಸ್ತಿ ಎಲ್ಲ ಮಾಡೋದಿದ್ರೆ ಮಿಕ್ಸಿಲಿ ಹಾಕ್ಕೋಬಹುದು, ಜೆಲ್ ಆಗಿಬಿಡುತ್ತೆ. ಓಕೆನಾ? ಈ ರೀತಿ ಮಾಡೋಣ ನೋಡಿದೆ, ಆದರೂ ಕೂಡ ಅದು ಎಲ್ಲ ಆ ಕಡೆ ಹೋಗುತ್ತೆ. ಸ್ವಲ್ಪ ಜೆಲ್ಲು ಅದು ಬೇರೆನೇ ಇರುತ್ತೆ, ಒಂದಾಗೋದು ತುಂಬ ಕಷ್ಟ. ನಂತರ ನಾವು ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದಾಗ ಅದು ಸರಿಯಾಗತ್ತೆ. ನಾನು ಹೀಗೆ ಸುಮ್ಮನೆ ಇದರಿಂದ ಆಗತ್ತೇನೋ ನೋಡಿದೆ, ಇಲ್ಲ, ಎಲ್ಲ ಕಡೆ ಹಾಕ್ತಾ. ಈಗ ನಾನು 2 ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ, ಕೈಯಿಂದನೇ ಮಿಕ್ಸ್ ಮಾಡ್ತೀನಿ. ಇವಾಗ ಅಲೋವೆರಾ ಜೆಲ್ಲು ಒಂದು ರೀತಿ ಪೀಸ್ ಥರ ಇದೆ ಅಲ್ವಾ, ಈ ಪೌಡ್ರ್ ಹಾಕಿದಾಗ ಅದ್ರ ಜೊತೆ ಚೆನ್ನಾಗಿ ಜೆಲ್ ಥರ ಆಗಿಬಿಡತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಕೈಯಿಂದನೇ ಮಾಡ್ತೀನಿ. ಕೈ ಸ್ವಲ್ಪ ಕಪ್ಪಾಗತ್ತೆ ಸ್ವಲ್ಪ ಹೊತ್ತು. ನಂತರ ಸೋಪಿಂದೆಲ್ಲ ಕೈ ತೊಗೊಂಡ್ರೆ ಹೋಗಿಬಿಡತ್ತೆ. ಪೂರ್ತಿ ಹಾಕ್ತೀನಿ, ನನಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಇದಕ್ಕೆ ನೀರು ಸೇರಿಸುವ ಹಾಗೆಲ್ಲ, ಅಲೋವೆರಾ ಜೆಲ್ಲಿಂದನೇ ನಾವು ಈ ರೀತಿ ಮಿಕ್ಸ್ ಕೊಡಬೇಕು. ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ, ನೋಡಲಿಕ್ಕಂತೂ ತುಂಬ ಖುಷಿಯಾಗುತ್ತೆ. ಇದರಿಂದ ನಮ್ಮ ಹೇರು ಅಲೋವೆರಾ ಜೆಲ್ಲಲ್ಲೇ ಇದೆಯಲ್ವ, ಈ 3 ಸೇರಿದಾಗ ನಮ್ಮ ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಹಾಗೆ ಹೇರು ಕೂಡ ದಪ್ಪವಾಗಿ ಗಟ್ಟಿಮುಟ್ಟಾದ ಹೇರಾಗಿ ಬೆಳೀತಾ ಬರುತ್ತೆ. ಏನೇ ಹೇರ್ ಇಲ್ಲ ಅಂದರೂ ಈ ರೆಮಿಡಿಯಿಂದ ಹೇರ್ ಅಂತೂ ಆಗೋದು ಪಕ್ಕ. ಇದನ್ನು ನೀವು ವಾರಕ್ಕೆ 2 ಸಲ ನೀವು ಅಪ್ಲೈ ಮಾಡಲೇಬೇಕು. ಏನು ಒಂದು 15 ದಿನ ಬಿಟ್ಟು ಮಾಡಿದರೆ ಈ ಥರ ಮಾಡಬಾರ್ದು. ವಾರಕ್ಕೆ 2 ಸಲ ಅಪ್ಲೈ ಮಾಡಬೇಕು. ನೀವು ಆ ರೀತಿ ಮಾಡ್ತಾ ಬಂದರೆ ನಿಮ್ಮ ಹೇರು ಯಾವಾಗಲೂ ಪರ್ಮನೆಂಟು ಬ್ಲ್ಯಾಕಾಗಿಯೇ ಇರುತ್ತೆ. ಸ್ವಲ್ಪನೂ ವೈಟ್ ಹೇರ್ ಕಾಣಲ್ಲ. ಹಾಗೆ ಎಷ್ಟೇ ವೈಟ್ ಹೇರು ಇದ್ದರೂ ಕೂಡ ಅದು ಬಿದ್ದು ಹೋದ ನಂತರ ಅದರದ್ದು ಬೇರು ಬುಡ ಇರುತ್ತೆ ಅಲ್ವ, ಅಲ್ಲಿ ವೈಟ್ ಹೇರಾಗಿ ಹುಟ್ಟಿ ಬರಲ್ಲ, ಬ್ಲ್ಯಾಕ್ ಹೇರಾಗಿ ಹುಟ್ಟಿ ಬರುತ್ತೆ. ನಾನೀಗ ಅಪ್ಲೈ ಮಾಡಿ ತೋರಿಸ್ತೀನಿ. ಇದೊಂದು ರೀತಿ ಜೆಲ್ ಥರ ಆಗಿದೆ, ಮುಟ್ಲಿಕ್ಕೂ ತುಂಬ ಖುಷಿ ಆಗುತ್ತೆ. ನೋಡಿ, ಕೈಗೆಲ್ಲ ಅಂಟ್ಕೊಂಡಿದ್ದೆ. ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೊಳ್ಕೊಬಿಡ್ತೀನಿ. ನಂತರ ಅದ್ರ ಉಗುರು ಸುತ್ತಲೂ ಎಲ್ಲ ಬ್ಲ್ಯಾಕ್ ಇರುತ್ತೆ. ಸೋಪೆಲ್ಲ ತೊಳೆದಾಗ ಹೋಗಿಬಿಡುತ್ತೆ. ಡ್ರೈ ಆಗಲಿಕ್ಕೆ ಕೊಡಬಾರ್ದು ಕೈ. ಹಾಗೆ ನಾನೆಲ್ಲ ಅಪ್ಲೈ ಮಾಡ್ತೀನಿ. ನೋಡಿ, ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ವೈಟ್ ಹೇರ್ ಇದೆ. ಈ ಕಡೆನೂ ಇದೆ ನೋಡಿ, ಕಾಣುತ್ತೆ. ಅದೆಲ್ಲ ಈಗ ಹೋಗಿಬಿಡತ್ತೆ. ಒಂದೇ ಸಲ ಅಲ್ಲ, ನೀವು ಮತ್ತೊಮ್ಮೆ 4 ದಿನ ಬಿಟ್ಟು ಅಪ್ಲೈ ಮಾಡಿ. ಇದೇ ಥರ ಮಾಡ್ತಾ ಬನ್ನಿ. ನಿಮ್ಮ ಹೇರಲ್ಲಿ ಒಂದು ವೈಟ್ ಹೇರು ಇರಲ್ಲ. ಅದು ಒಂದು ಹೇರಿದ್ದಲ್ಲಿ 1000 ಬೇರುಗಳಿರುತ್ತೆ. ಅದರಿಂದ ಕಪ್ಪು ಹೇರಾಗಿ ಬರುತ್ತೆ, ಹುಟ್ಟಿ ಬರುತ್ತೆ. ನೋಡಿ, ಈ ಕಡೆನೂ ವೈಟ್ ಹೇರ್ ಇದೆ, ಕಾಣ್ತಾ ಇದೆ. ಸ್ವಲ್ಪ ಅಪ್ಲೈ ಮಾಡ್ಕೋತೀನಿ. ಹಾಗೆ ಇದು ನಮ್ಮ ಹೇರಿನ ತುದಿ ಭಾಗಕ್ಕೂ ಬೇಕಂದರೆ ಅಪ್ಲೈ ಮಾಡ್ಕೋಬಹುದು. ನಮ್ಮ ಹೇರು ತುಂಬ ಚೆನ್ನಾಗಿ ಕಾಣುತ್ತೆ. ಇದೊಂದು ರೀತಿ ನಮ್ಮ ಹೇರಿ ಬೆಳಿಲಿಕ್ಕೆಲ್ಲ ಅನುಕೂಲ ಆಗುತ್ತೆ. ಹೇರಿಗೆ ಬೇಕಾಗುವಂತಹ ಅಂಶ ಸಿಗುತ್ತೆ. ಹಾಗೆ ಇದು
ನಮ್ಮ ಹೇರು ಗಟ್ಟಿ ಮುಟ್ಟಾಗಿ ಇರುತ್ತೆ, ದಪ್ಪವಾದ ಹೇರ್ ಆಗುತ್ತೆ. ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೋಬೇಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಈ ಕಡೆ ಎಲ್ಲ ಇದೆ, ಕೆಲವೊಂದು ಕಾಣುತ್ತೆ ವೈಟ್ ಹೇರು. ನಾನು ಒಂದು 4 ದಿನ ಬಿಟ್ಟು ಮತ್ತೆ ಬೇರೆ ಯಾವುದಾದ್ರೂ ಅಪ್ಲೈ ಮಾಡ್ಕೋತೀನಿ, ಆವಾಗ ಕಾಣಲ್ಲ. ಹೀಗೆಲ್ಲ ಆಗುತ್ತೆ. ನಾವು ಮಾರ್ಕೆಟಿಂದ ತರಲಿಕ್ಕೆ ಹೋದರೆ ಇಷ್ಟೆಲ್ಲ ರೊಕ್ಕ ಇದೆ ಅಲ್ವಾ, ಅದು ನಮ್ಗೆ ಒಂದು ಸಲ ಅಪ್ಲೈ ಮಾಡ್ಕೋತೀವಿ, ಬ್ಲ್ಯಾಕ್ ಆಗುತ್ತೆ. ಒಂದು ಸ್ವಲ್ಪ ದಿನ ಬಿಟ್ಟು ನೋಡಿದಾಗ ಇದ್ದ ಹೇರ್ ಎಲ್ಲ ವೈಟ್ ಆಗಿರುತ್ತೆ. ಅದ್ರ ಬದಲು ಇದೇ ಬೆಸ್ಟ್ ಅಲ್ವಾ ನಮಗೆ. ₹1 ಖರ್ಚಿಲ್ದೇ ನಮ್ಮ ಹೇರು ಬ್ಲ್ಯಾಕ್ ಮಾಡ್ಕೋಬಹುದು, ಉದ್ದವಾಗಿ ದಪ್ಪವಾಗಿ ಹೇರನ್ನು ಮಾಡ್ಕೋಬಹುದು. ಆಯಿತು ನೋಡಿ, ಖಾಲಿ ಮಾಡಿದ್ದೀನಿ, ಕೈಗೆಲ್ಲ ತಾಗಿದೆ. ನಾನು ಇದು ಹೇರಿನ ತುದಿ ಭಾಗಕ್ಕೆಲ್ಲ ಸರಿಯಾಗಿ ಅಪ್ಲೈ ಮಾಡ್ಕೋತೀನಿ. ನಾನೀಗ ಒಂದು 2 ಅವರ್ ಬಿಟ್ಟು, ಇದು ಒಣಗತ್ತೆ, 2 ಅವರು ಬೇಡ, 1 ಅವರ್ ಸಾಕು. 1 ಅವರ್ ಅಥವಾ 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು. ನಮಗೆ ₹1 ಖರ್ಚಿಲ್ದೇ ನಮ್ಮ ಮನೆಯಲ್ಲಿ ಅಡುಗೆ ಮನೆ ಸುತ್ತಮುತ್ತಲೂ ಇರುವಂತಹ ವಸ್ತುನೇ ಸಾಕು. ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಉದ್ದವಾಗಿ ಬೆಳೀಲಿಕ್ಕೆ, ದಪ್ಪವಾದ ಹೇರ್ ಆಗಲಿಕ್ಕೆ, ಒಂದಷ್ಟು ಪುಷ್ಟವಾದ ಹೇರ್ ಆಗಲಿಕ್ಕೆ. ಎಳೆದ್ರೂ ಕೂಡ ನಮ್ಮ ಹೇರು ಕಟ್ಟಾಗಬಾರ್ದು, ಅಷ್ಟು ಸ್ಟ್ರಾಂಗ್ ಹೇರನ್ನು ನಾವು ಮಾಡ್ಕೋಬೋದು. ನನಗೂ ಕೂಡ ಮೊದಲು ಹೇರು ಸ್ವಲ್ಪ ಇತ್ತು, ಹೀಗೆ ಕೆಲವೊಂದು ಕಾರಣದಿಂದ ಹೇರೆಲ್ಲ ಉದುರೋಗಿತ್ತು. ನಂತರ ಈಗ ತುಂಬ ಹೇರ್ ಬಂದಿದೆ, ಹಾಗೆ ಗೆಡ್ಡೆ ಹೇರು ಆಗಿತ್ತು. ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಲ್ವಾ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನೋಡಿ. ನಾನು ಇಲ್ಲಿ 1-2 ಅವರ್ ಬಿಟ್ಟು ತಲೆ ಸ್ನಾನ ಮಾಡಿರೋದು, ಹಾಗೆ ಒಂದಿನ ಆಗಿದೆ. ಹಾಗೆ ಬಿಟ್ಕೊಂಡಿದ್ದೀನಿ, ಕೇವಲ ನೀರಿಂದ ತಲೆಯನ್ನು ತೊಳ್ಕೊಂಡಿರೋದು, ತುಂಬ ಬಿಸಿ ನೀರು ಅಲ್ಲ, ತಣ್ಣೆ ನೀರು ಅಲ್ಲ. ನೋಡಿ ಇಲ್ಲೆಲ್ಲ ನೋಡಿ, ನಾನೀಗ ತಲೆ ಅಂದರೆ ವಾಶ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಡ್ರೈ ಆಗಿದೆ. ಇದು ಒಂದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ನಾನೀಗ ಹೇರ್ ಆಯಿಲನ್ನು ಹಾಕ್ಕೋಬೇಕು. ಸ್ವಲ್ಪ ವೈಟ್ ಹೇರು ಕಾಣ್ತಾ ಇದೆ. ನಾನು ಅದು ಹೇರ್ ಪ್ಯಾಕ್ ಹಾಕುವಾಗ ತುಂಬ ವೈಟ್ ಹೇರು ಕಾಣ್ತಾಯಿತ್ತು, ಈಗ ಸ್ವಲ್ಪ ಕಾಣ್ತಿದೆ. ಅಂದರೆ ಅದು ಕಪ್ಪು ಕಂದು ಬಣ್ಣ ಕಾಣ್ತಾ ಇದೆ. ನಾನು ಅದಕ್ಕೆ ಇಲ್ಲೆಲ್ಲ ಆಯಿಲ್ ಹಾಕ್ಕೋತೀನಿ. ನಾನು ನಿನ್ನೆ ಹಾಕಿರುವ ಹೇರ್ ಪ್ಯಾಕು ಕೂಡ ಹಾಗೆ ಜಸ್ಟ್ ತೊಳೆದೋಗಿದೆ, ಆದರೂ ತಲೆಗೆ ಅದು ಅಂಟ್ಕೊಂಡಿದೆ. ಅದ್ರ ಜೊತೆ ಈ ಆಯಿಲು ಸೇರುತ್ತೆ. ಆಯಿಲ್ ಸೇರಿದಾಗ ಇನ್ನೂ ಒಂದು ಕಲರ್ ಬರುತ್ತೆ, ಬ್ಲ್ಯಾಕ್ ಕಲರಾಗಿ ಬಂದುಬಿಡತ್ತೆ. ಒಂದು ರೀತಿ ಖುಷಿಯಾಗುತ್ತೆ ಗೊತ್ತಾ. ನಮ್ಮ ಸುತ್ತಲೂ ಎಷ್ಟೋ ವಸ್ತುಗಳಿವೆ, ಅದೆಲ್ಲ ಯೂಸ್ ಮಾಡಿಕೊಂಡು ನಾವು ನಮ್ಮ ಹೇರ್ ಬ್ಲ್ಯಾಕೆಲ್ಲ ಮಾಡ್ಕೋಬೋದು. ಚೆನ್ನಾಗಿ ಮಸಾಜ್ ಕೊಡ್ತೀನಿ, ಚೆನ್ನಾಗಿ ಹೇರ್ ಆಯಿಲ್ ಹಾಕಿ ಮಸಾಜ್ ಮಾಡ್ಕೋತೀನಿ. ಒಂದು 2 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೋತೀನಿ. ನಮ್ಗೆ ಹೇರು ಚೆನ್ನಾಗಿರಬೇಕು, ಹೇರ್ ಬ್ಲ್ಯಾಕಾಗೇ ಇರಬೇಕು ಅಂದರೆ ನಾವು ಈ ರೀತಿ ಮಾಡಲೇಬೇಕು. ಒಂದಿನ ಹೇರ್ ಪ್ಯಾಕ್ ಹಾಕಬೇಕು, ಮತ್ತೊಂದಿನ ಹೇರ್ ಆಯಿಲ್ ಹಾಕಬೇಕು. ಈ ಥರ ಮಾಡಿದಾಗ ನಮ್ಮ ಹೇರು ತಗೊಳ್ಳತ್ತೆ. ನಾನು ಯಾವ ರೀತಿ ಹೇರ್ ಪ್ಯಾಕ್ ಹಾಕಿದ್ರು ಅದಕ್ಕೆ ಒಂದು ರಿಸಲ್ಟ್ ಕೊಡುತ್ತೆ, ನಂತರನೂ ಕೂಡ ರಿಸಲ್ಟ್ ಕೊಡುತ್ತೆ. 2 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿರೋದು. ಆಯಿಲ್ ಅಂತೂ ತುಂಬ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಹೇರು ಆಯಿಲನ್ನು ತಗೊಂಡಿದ್ದೆ. ನಾನು ಸ್ಟಾರ್ಟಿಂಗಲ್ಲಿ ಹೇರ್ ಪ್ಯಾಕ್ ಅಪ್ಲೈ ಮಾಡುವಾಗ ತುಂಬ ವೈಟ್ ಹೇರ್ ಕಾಣಿಸ್ತಾ ಇತ್ತು. ಈಗ ನೋಡಿದರೆ ಹೇಗೆ ಕಾಣುತ್ತೆ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ವೈಟ್ ಹೇರ್ ಕಾಣ್ತಾ ಇದೆ. ನಾನು ಇದೇ ರೀತಿ ಒಂದು 4 ದಿನ ಬಿಟ್ಟು ಮತ್ತೆ ಅಪ್ಲೈ ಮಾಡಿಕೊಂಡ್ರೆ ಪೂರ್ತಿ ಹೇರು ಬ್ಲ್ಯಾಕಾಗಿಯೇ ಕಾಣುತ್ತೆ ನೋಡಿ. ಮುಟ್ಟಿದಾಗಲೂ ಒಂದು ರೀತಿ ತುಂಬ ಖುಷಿಯಾಗತ್ತೆ. ಒಂದು ರೀತಿ ಏನು ಗೊತ್ತಾ, ತುಂಬ ಶೈನಿಂಗ್ ಆಗುತ್ತೆ, ಹಾಗೆ ಸ್ಮೂತು ಆಗುತ್ತೆ. ಏನೋ ಒಂದು ರೀತಿ ಅನಿಸುತ್ತೆ, ಏನೋ ಒಂದು ಹೊಸತನ ಬಂದ ಹಾಗೆ ಆಗುತ್ತೆ ಹೇರಲ್ಲಿ. ತುಂಬ ನೋಡ್ಲಿಕ್ಕೆ ಹೀಗೆ ಮುಟ್ಟಿದಾಗೆಲ್ಲ ಒಂದು ರೀತಿ ಚೆನ್ನಾಗೇ ಇರುತ್ತೆ. ಇದು ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ನಮಗೊಂದು ರೀತಿ ಖುಷಿನೂ ಇರುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನೀವು ಇದನ್ನು ವಾರಕ್ಕೆ 2 ಸಲ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಾರಕ್ಕೆ 2 ಸಲ ಅಪ್ಲೈ ಮಾಡ್ತಾ ಬನ್ನಿ, ನಿಮಗೆ ಜನ್ಮ ಪೂರ್ತಿ ನಿಮ್ಮ ಹೇರು ಬ್ಲ್ಯಾಕಾಗೇ ಇರುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನಾನು ಅಪ್ಲೈ ಮಾಡಿಕೊಂಡಾಗ ನನಗೆ ಸಿಕ್ಕಿದೆ, ನಿಮ್ಗೆ ತೋರಿಸಿದ್ದೀನಿ. ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಟ್ರೈ ಮಾಡ್ತಾ ಇರಿ, ನಿಮ್ಮ ಹೇರು ಯಾವಾಗಲೂ ಬ್ಲ್ಯಾಕಾಗೇ ಇರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನಂತೂ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಬಾಯ್.